ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ದಿನ ನಿಮಗೆ ಲಾಸ್ಟ್ ವೀಕ್ ನಡೆದಂಥ 1100 ಕಿಲೋಮೀಟ್ರ್ ರೇಸ್ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಡ್ತೀನಿ. ಓವರಾಲ್ ಹೇಳೋದಾದರೆ ಒಂದು ರೀತಿ ಒಳ್ಳೆ ರೇಸು, ಬಟ್ ನಾವು ವೆದರ್ ವೈಸ್ ನೋಡೋದಾದರೆ ಸ್ವಲ್ಪ ಟಫ್ ವೆದರ್ ಇತ್ತು. ಈ ಸಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದು 8 ಬರ್ಡ್ಸ್, ಟೋಟಲ್ 8 ಬರ್ಡ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ದೆ. ಯಾಕಂದರೆ 850 ರೇಸು ಸರಿಯಾಗಿ ಆಗದೇ ಇರೋ ಕಾರಣ ಜಾಸ್ತಿ ಬರ್ಡ್ಸ್, ಲಾಸ್ಟ್ ಇಯರ್ 16 ಬರ್ಡ್ಸ್ ಹಾಕಿದ್ದೆ, ಈ ಸಲ 8 ಬರ್ಡ್ಸ್ ಅಷ್ಟೇ ಹಾಕಿದ್ದು. ಓವರಾಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಈವರೆಗೆ ನನಗೆ ಇವತ್ತು 8th ಡೇ, ಈವರೆಗೆ ನನಗೆ 8 ಬರ್ಡ್ಸಲ್ಲಿ 6 ಬರ್ಡ್ಸ್ ರಿಟರ್ನ್ ಆಗಿದೆ. ಇನ್ನು ಪ್ಲೇಸ್ಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಕ್ಲಬ್ಬಲ್ಲಿ ಒಟ್ಟು ಟಾಪ್ 15ನಲ್ಲಿ 5 ಬರ್ಡ್ಸ್ ಇದೆ. ಇನ್ನೊಂದು ಬರ್ಡು 8th ಡೇ ಬಂದಿದೆ, ಅಂದರೆ ಅದು 16ನೇ ಜಾಗಕ್ಕೆ ಹೋಗುತ್ತೆ. ಕ್ಲಬ್ಬಲ್ಲಿ 5th ಪ್ಲೇಸು, 8th ಪ್ಲೇಸು, 9th ಪ್ಲೇಸು, 13th, 14th ಮತ್ತು ಇನ್ನೊಂದು 16ಕ್ಕೆ ಕೂರುತ್ತೆ. ಇದು ಕ್ಲಬ್ ಲೆವೆಲಲ್ಲ. ಇದು ಇನ್ನು ಫೆಡರೇಷನ್ ಲೆವೆಲ್ ಆದರೆ ಕರ್ನಾಟಕ ಫೆಡರೇಷನ್ ಪ್ಲೇಸ್ಮೆಂಟ್ ಡೀಟೇಲ್ಸಲ್ಲಿ ಹೇಳೋದಾದರೆ 10ನೇ ಪ್ಲೇಸು 13, 14, 21, 23, ಇನ್ನೊಂದು 8ನೇ ದಿನಕ್ಕೆ ಬಂದಿದ್ದು, ಅಂದರೆ ಅದು ಬೋಟ್ ಟೈಮ್ ಆದ ನಂತರ ಬಂತು, ಆ ಬರ್ಡ್ 25ನೇ ಜಾಗಕ್ಕೆ ಕೂರುತ್ತೆ. ಇದು ಒಟ್ಟಾರೆ ಈ ಸಲದ ಪ್ಲೇಸ್ಮೆಂಟ್ ಡೀಟೇಲ್ಸು ಕ್ಲಬ್ ವೈಸು ಮತ್ತು ಫೆಡರೇಷನ್ ವೈಸು. ಓವರಾಲ್ ಹೇಳೋದಾದರೆ ಈ ಸಲ ವೆದರ್ ಕಂಡೀಷನ್ನು ತುಂಬ ಹಾಟ್ ವೆದರ್ ಇತ್ತು. 37-38 ಡಿಗ್ರಿಗಿಂತ ಜಾಸ್ತಿ ಟೆಂಪ್ರೇಚರ್ ಇತ್ತು. ಮತ್ತು ಲಿಬ್ರೇಟ್ ಆದಂಥ ದಿನ ವಿಂಡ್ ಡೈರೆಕ್ಷನ್ನು ಸ್ವಲ್ಪ ಟೇಲ್ ವಿಂಡ್ ಇದ್ರೂ ಹ್ಯುಮಿಡಿಟಿ ಜಾಸ್ತಿ ಇತ್ತು. ಮತ್ತು ಸಂಡೇ ಅಂದರೆ 2ನೇ ದಿನಕ್ಕೆ ತುಂಬ ಹೆಡ್ ವಿಂಡ್ ಇತ್ತು. ಇದು ಈ ವರ್ಷದ ಪರ್ಫಾರ್ಮೆನ್ಸು. ಓವರಾಲ್ ಖುಷಿ ಆಗುತ್ತೆ, ಯಾಕಂದರೆ 8 ಬರ್ಡಲ್ಲಿ 6 ಬರ್ಡು 1100 ಕಿಲೋಮೀಟರಲ್ಲಿ ರಿಟರ್ನ್ ಆಗಿದೆ ಅಂದರೆ ನಿಜವಾಗ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸು. ಯಾಕಂದರೆ ನಾವು 8 ತಿಂದಿದ್ದು ಪ್ರೀವಿಯಸ್ ರೇಸು 850ನಲ್ಲಿ ರಿಟರ್ನ್ಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ತುಂಬ ಕಡಿಮೆ ಇತ್ತು. ಯಾಕಂದರೆ ಥ್ರೂಔಟ್ ಸ್ಟ್ರೆಚ್ ಹೆಡ್ ವಿಂಡ್ ಇತ್ತು. ಹಾಗಾಗಿ ಇವಾಗ ನೋಡ್ತಾ ಇರೋದು ನನ್ನ ಲಾಫ್ಟ್ಗೆ ಬಂದಂಥ ಫಸ್ಟ್ ಬರ್ಡು, ಕ್ಲಬ್ಗೆ 5th ಪ್ಲೇಸ್ ಬರ್ಡು ಮತ್ತು ಫೆಡರೇಷನ್ಗೆ 10th ಪ್ಲೇಸ್ ಬರ್ಡು. ಈ ಬರ್ಡು ಆ್ಯಕ್ಚುಲಿ ಇದು ಯಂಗ್ ಬರ್ಡು, ವರ್ಲ್ಡ್ ರಿಂಗ್ ಹಾಕಿದ್ದೀನಿ. ಲಾಸ್ಟ್ ಇಯರ್ ಹಾಫ್ ಸೀಸನಲ್ಲಿ ಆದಂಥ ಬರ್ಡು. ಬೇರೆ ಯಾವುದ್ರಲ್ಲೂ ಪ್ಲೇಸ್ಮೆಂಟ್ ಇಲ್ಲ, ಯಾವುದ್ರಲ್ಲೂ ನಾನು ಆ್ಯಕ್ಟಿವೇ ಮಾಡಿರಲಿಲ್ಲ. 200, 300, 400, 500 ಅಲ್ಲಿವರೆಗೂ ಎಕ್ಸ್ಟ್ರಾ ಕ್ಯಾಟಗರಿನಲ್ಲೇ ಹಾರ್ತು ಬರ್ಡು. ಈವನ್ 800ಅಲ್ಲಿ ಕೂಡ 850 ಕಿಲೋಮೀಟರ್ ಅದರಲ್ಲಿ ಕೂಡ ಲೇಟಾಗಿ ಬಂತು. ಸೊ 1000ಅಲ್ಲಿ ಚೆನ್ನಾಗಿ ಬಂದಿದೆ ಬರ್ಡು. ಈಗ ನೋಡ್ತಾ ಇರೋ ಬರ್ಡ್ ಬಂದು ಇದು ನನ್ನ ಲಾಫ್ಟ್ಗೆ ಸೆಕೆಂಡ್ ಬಂದಂಥ ಬರ್ಡು. ಈ ಬರ್ಡು ಕ್ಲಬ್ಗೆ 8th ಪ್ಲೇಸು ಮತ್ತು ಫೆಡರೇಷನ್ಗೆ 13th ಪ್ಲೇಸ್ ಬಂದಂಥ ಬರ್ಡು. 13ನೇ ಪ್ಲೇಸು ಫೆಡರೇಷನ್ಗೆ, 8ನೇ ಪ್ಲೇಸು ಕ್ಲಬ್ಗೆ. ಇದಲ್ಲದೆ ಪ್ರೀವಿಯಸ್ ರೇಸಲ್ಲೂ ಇದು ರೆಕಾರ್ಡು ತುಂಬ ಚೆನ್ನಾಗಿದೆ. 850 ಕಿಲೋಮೀಟರಲ್ಲಿ ಕೂಡ ಇದು 13th ಪ್ಲೇಸ್ ಬಂದಿದೆ. ಮತ್ತು 300 ಕಿಲೋಮೀಟರಲ್ಲಿ 5th ಮತ್ತು 400 ಕಿಲೋಮೀಟರಲ್ಲಿ 6th. ಆಲ್ಮೋಸ್ಟ್ ಎಲ್ಲ ರೇಸಲ್ಲೂ ಟಾಪ್ 10ನಲ್ಲಿ ಪರ್ಫಾರ್ಮ್ ಮಾಡಿದಂಥ ಬರ್ಡಿ. ಇವಾಗ ನೋಡ್ತಾ ಇರೋ ಬರ್ಡ್ ಇದು ಕ್ಲಬ್ಗೆ 9th ಪ್ಲೇಸು ಮತ್ತು ಫೆಡರೇಷನ್ಗೆ 14th ಪ್ಲೇಸ್ ಬಂದಂಥ ಬರ್ಡ್ ಇದು. ಇದ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. 850ನಲ್ಲಿ ಈ ಬರ್ಡು 4th ಪ್ಲೇಸ್, ಒಳ್ಳೆ ಫೈಟ್ ಇದ್ದಂಥ ರೇಸಲ್ಲಿ 4th ಪ್ಲೇಸ್ ಬಂದಿತ್ತು. ಈ ಸಲನೂ ಚೆನ್ನಾಗಿ ಬಂದಿದೆ. ಅಲ್ಲಿವರೆಗೆ ಈ ಬರ್ಡ್ ಕೂಡ ಎಕ್ಸ್ಟ್ರಾ ಕ್ಯಾಟಗರಿನಲ್ಲೇ ಹಾರಿದಂಥ ಬರ್ಡು. ಇದು ಅಷ್ಟೇ ಯಂಗ್ ಬರ್ಡೆ, ಹಿಂದೆ ಲಾಸ್ಟ್ ಇಯರ್ ಯಾವುದೇ ರೇಸಲ್ಲಿ ಹಾರಿಲ್ಲ ಇದು.
ಆಫ್ ಸೀಸನ್ನಲ್ಲಿ ಬ್ರೀಡ್ ಆದಂಥ ಬರ್ಡ್. ಇವಾಗ ನೋಡ್ತಾ ಇರೋ ಬರ್ಡ್ ಇದು ಯಂಗ್ ಬರ್ಡು ಆ್ಯಕ್ಚುಲಿ. ಈ ಬರ್ಡ್ದು ಪ್ರೀವಿಯಸ್ ರೇಸಸ್ಸಲ್ಲಿ ಪರ್ಫಾರ್ಮೆನ್ಸ್ ಹಿಸ್ಟ್ರಿ ನೋಡೋದಾದ್ರೆ ಚೆನ್ನಾಗಿದೆ. ಕ್ಲಬ್ಗೆ 13th ಪ್ಲೇಸು ಮತ್ತು ಫೆಡರೇಷನ್ಗೆ 21ನೇ ಪ್ಲೇಸ್ ಫೆಡರೇಷನ್ಗೆ, ಕ್ಲಬ್ಗೆ 13th ಪ್ಲೇಸ್ ಬಂದಿದೆ. ಇನ್ನು ಇದಲ್ಲದೆ ಈ ಬರ್ಡ್ದು ಪ್ರೀವಿಯಸ್ ರೆಕಾರ್ಡಲ್ಲೂ ನೋಡೋದಾದರೆ ಇದು 850 ಹಾರಿರಲಿಲ್ಲ ಬರ್ಡ್, ಡೈರೆಕ್ಟು 550ಇಂದ 1100 ಕಿಲೋಮೀಟರ್ ಜಂಪು. ಇದು 500 ಕಿಲೋಮೀಟರಲ್ಲಿ 5th ಪ್ಲೇಸು ಮತ್ತು 300 ಕಿಲೋಮೀಟರಲ್ಲಿ 3rd ಪ್ಲೇಸ್ ತೊಗೊಂಡಂಥ ಬರ್ಡ್. ಚೆನ್ನಾಗಿದೆ, ಒಳ್ಳೆ ಕಾಂಪ್ಯಾಕ್ಟ್ ಆಗಿದೆ ಬರ್ಡ್. ಈ ಬರ್ಡು ನನ್ನ ಲಾಫ್ಟ್ಗೆ ಬಂದಂಥ 5th ಬರ್ಡು. ಮತ್ತು ಇದು ಕ್ಲಬ್ಬಲ್ಲಿ 14th ಪ್ಲೇಸು ಮತ್ತು ಫೆಡರೇಷನ್ ಲೆವೆಲಲ್ಲಿ 23ನೇ ಪ್ಲೇಸ್ ತೊಗೊಂಡಿದೆ. ಚೆನ್ನಾಗಿ ಹಾರಿದೆ. ಇದು ಕೂಡ ಇದೇ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಂಥ ಬರ್ಡು, ಫಸ್ಟಾಗಿ ಇಂಟ್ರಡ್ಯೂಸ್ ಮಾಡಿದಂಥ ಲೈನ್ ನಾನು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಡಿಸ್ಟೆನ್ಸಲ್ಲಿ ಸ್ವಲ್ಪ ಲೇಟಾಗಿ ಬಂದಿದೆ, ನೋಡೋಣ ಅಪ್ಕಮಿಂಗ್ ಇಯರಲ್ಲಿ. ಮತ್ತು ಇದ್ರದ್ದು ಸಿಬ್ಲಿಂಗ್ಸ್ ಕೂಡ ಬಂದಿದೆ. ಈಗ ನೆಕ್ಸ್ಟ್ ಆ ಬರ್ಡ್ ತೋರಿಸ್ತೀನಿ. ಇದು ಮತ್ತು ಆ ಬರ್ಡ್ 2 ಸಿಬ್ಲಿಂಗ್ಸ್. ನನ್ನ ಲಾಫ್ಟ್ಗೆ 6ನೇ ಬರ್ಡು. 8 ಬರ್ಡಲ್ಲಿ ಇದು 6ನೇ ಬರ್ಡು ಇದುವರೆಗೆ ರಿಟರ್ನ್ ಆಗಿರೋದ್ರಲ್ಲಿ. ಇದು ನಮ್ಮಲ್ಲಿ ಯೂಶ್ವಲಿ ಬೋರ್ಡ್ ಟೈಮು 7 ಡೇಸ್ ಇರುತ್ತೆ. 8th ಡೇ ಬಂದಂಥ ಬರ್ಡ್ ಇದು. ಅಂದರೆ ಪೊಸಿಷನ್ ವೈಸ್ ಹೇಳೋದಾದರೆ ನಮ್ಮ ಕ್ಲಬ್ಬಲ್ಲಿ 16ನೇ ಪ್ಲೇಸಲ್ಲಿ ಕೂರುತ್ತೆ, ಫೆಡರೇಷನಲ್ಲಿ 25ನೇ ಪ್ಲೇಸಲ್ಲಿ ಕೂರುತ್ತೆ. ಇದು ಲಾಸ್ಟ್ ಇಯರ್ ಹಾರಿದ ಬರ್ಡು, ಆದರೆ ಲಾಸ್ಟ್ ಇಯರ್ 500 ಹಾರಿ ನಿಲ್ಲಿಸಿತ್ತು. ಬಟ್ ಇದು ರೆಕಾರ್ಡ್ ನೋಡೋದಾದರೆ ತುಂಬ ಒಳ್ಳೆ ರೆಕಾರ್ಡು. ಈವನ್ ಲಾಸ್ಟು 850 ಕಿಲೋಮೀಟರ್ ರೇಸಲ್ಲಿ ಈ ಬರ್ಡು 16th ಪ್ಲೇಸ್ ಏನೋ ತೊಗೊಂಡಿದೆ. ಇದು 850 ಕಿಲೋಮೀಟರಲ್ಲಿ 17th ಪ್ಲೇಸು. ಇನ್ನು 500ಅಲ್ಲಿ ಲೇಟಾಗಿ ಬಂದಿದೆ ಬರ್ಡು. 300 ಮತ್ತು 400 ಎರಡೂ ರೇಸಲ್ಲೂ ಓಪನ್ ಬರ್ಡ್ ಡೆರ್ಬಿ ಕ್ಯಾಟಗರಿನಲ್ಲಿ ಫಸ್ಟ್ ಪ್ಲೇಸು. ಇದು ಈ ವರ್ಷದ ಪರ್ಫಾರ್ಮೆನ್ಸು. ಲಾಸ್ಟ್ ಇಯರ್ ಕೂಡ 200ಅಲ್ಲಿ 3rd ಪ್ಲೇಸು, 300 400 ಎರಡೂ ರೇಸಲ್ಲೂ ಫಸ್ಟ್ ಪ್ಲೇಸು. ಟೋಟಲಿ ಇದು 4 ರೇಸಲ್ಲಿ ಫಸ್ಟ್ ಪ್ಲೇಸು, ಒಂದು ಸಲ 2nd ಪ್ಲೇಸು, ಮತ್ತು 850 ಕಿಲೋಮೀಟರಲ್ಲಿ 17th ಮತ್ತು 1000ಅಲ್ಲೂ ರಿಟರ್ನ್ ಆಗಿರೋಂಥ ಬರ್ಡು. ತುಂಬ ಟ್ರಸ್ಟ್ಫುಲ್ ಬರ್ಡು, ಬಂದೇ ಬರುತ್ತೆ ಅಂದ್ಕೊಂಡಂಥ ಬರ್ಡು ಬಂದಿದೆ. ಮತ್ತು ಈ ವರ್ಷದ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ 1100 ಕಿಲೋಮೀಟರಲ್ಲಿ 8 ಬರ್ಡ್ಸಲ್ಲಿ 6 ಬರ್ಡ್ಸ್ ಹಿಡಿಯೋದು ಅಷ್ಟು ಸುಲಭ ಇರೋಲ್ಲ ಈ ವೆದರಲ್ಲಿ. 8ಅಲ್ಲಿ 6 ಬಂದಿರೋದು ನಿಜವಾಗ್ಲೂ ಒಳ್ಳೆ ರಿಟರ್ನ್ಸು. ಇನ್ನು ಉಳಿದ 2 ಬರ್ಡು ಬರೋವಂಥ ಹೋಪ್ಸ್ ನನಗಿದೆ. ಇದು ಜೊತೆಗೆ 1 ಬರ್ಡ್ನ ನಾನು ಗ್ವಾಲಿಯರ್ಗೆ ಹಾಕಿದ್ದೆ. ಗ್ವಾಲಿಯರ್ದು ಬಂದು ನನಗೆ ಡಿಸ್ಟೆನ್ಸ್ ಬಂದು 1650, ಅಪ್ರಾಕ್ಸಿಮೇಟ್ಲಿ 1650 ಕಿಲೋಮೀಟರ್ ಆಗುತ್ತೆ. ಆ ಬರ್ಡು ಇನ್ನೂ ರಿಟರ್ನ್ ಆಗಿಲ್ಲ. ಈಗ ಬಂದಿರೋ ಅಷ್ಟು ಬರ್ಡು ಡೀಟೇಲ್ಸ್. ಇನ್ನು ಒಟ್ಟಾರೆ ನಂದು ರೇಸಿಂಗ್ ಕೆರಿಯರ್ ಬಗ್ಗೆ ಹೇಳೋದಾದರೆ, ಇದು 5 ವರ್ಷ ಆಯಿತು ನಾನು ಕಾಂಪಿಟೇಷನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ನಂದು 5ನೇ ವರ್ಷದ್ದು 1000 ಕಾಂಪಿಟೇಷನ್ನು. 2019ನಲ್ಲಿ ನಾನು ಫಸ್ಟ್ ಟೈಮ್ 1000 ಪಾರ್ಟಿಸಿಪೇಟ್ ಮಾಡಿದ್ದು. ಒಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ನಾನು ರೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥ ಮೊದಲನೇ ವರ್ಷದಿಂದನೂ ಇಲ್ಲಿವರೆಗೂ 5 ವರ್ಷನೂ ನಾನು 1000 ಕಿಲೋಮೀಟರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಮೊದಲನೇ ವರ್ಷನೂ 1000 ಕಿಲೋಮೀಟರ್ ಕ್ಲಬ್ಬಲ್ಲಿ ಫಸ್ಟ್ ಪ್ಲೇಸು, 2ನೇ ವರ್ಷನೂ ಫಸ್ಟ್ ಪ್ಲೇಸು, ಮತ್ತು 3ನೇ ವರ್ಷನೂ 7th ಪ್ಲೇಸ್ ಏನೋ ತೊಗೊಂಡಿದ್ದೆ. ಮತ್ತು 4ನೇ ವರ್ಷ 5 ಪ್ಲೇಸ್ಮೆಂಟ್ ಏನೋ ಇತ್ತು. ಮತ್ತು ಈ ಸಲನೂ 4 ಪ್ಲೇಸು ಬಂದಿದೆ. ಫೆಡರೇಷನ್ನಲ್ಲೂ 3 ಪ್ಲೇಸ್ ಬಂದಿದೆ.
ಕ್ಲಬ್ಬಲ್ಲಿ 5 ಪ್ಲೇಸ್ಮೆಂಟ್ಸ್ ಬಂದಿದೆ. 5 ವರ್ಷನೂ 1000 ಕಿಲೋಮೀಟ್ರಲ್ಲಿ ಬರ್ಡ್ ಹಿಡಿದಂಥ ಖುಷಿ ನನಗಿದೆ. ಸ್ಟಾರ್ಟ್ ಮಾಡಿದ ಮೊದಲನೇ ವರ್ಷನೇ 1000 ಕಿಲೋಮೀಟ್ರ್ ಬರ್ಡ್ ಹಿಡಿದಿದ್ದೆ. ಆವಾಗಂತೂ ತುಂಬ ಖುಷಿ ಇತ್ತು. ಇದು ಸತತವಾಗಿ 5ನೇ ಬಾರಿ ನಾನು 1100 ಕಿಲೋಮೀಟರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಥ್ಯಾಂಕ್ ಯು.